ಅಯ್ಯಯ್ಯೋ, ಇದೆಂತ ಕೆಡುಗಾಲ ಬಂತಪ್ಪ. ಮಗಳ ಮದುವೆ ಮಾಡಿದ್ದಕ್ಕೆ ಬಿತ್ತಲ್ಲ ಅಪ್ಪನ ಹೆಣ. ನೂರು ಸುಳ್ಳು ಹೇಳಿ ಆದ್ರೂ ಒಂದು ಮದುವೆ ಮಾಡಬೇಕು ಅನ್ನೋ ಲೋಕರೂಢಿ ಮಾತಿದೆ. ಆದ್ರೆ ಯಾವ ಸುಳ್ಳು ಹೇಳ್ದೇನೆ ಸತ್ಯವಂತಿಕೆಯಿಂದ ತನ್ನ ಮಗಳ ಮದುವೆ ಮಾಡಿ ತನ್ನ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ದಕ್ಕೆ ಇಲ್ಲೊಬ್ಬ ಅಪ್ಪನ ಹೆಣ ಬಿದ್ದಿದೆ ಕಣ್ರಿ. ಇದು ಕೇಳೋಕೆ ವಿಚಿತ್ರ ಅನ್ಸಿದ್ರು ಫುಲ್ ಸ್ಟೋರಿ ಕೇಳಿದ್ರೆ ಎಂತೆಂತ ಹುಚ್ಚು ಜನರಿದ್ದಾರೆ ಈ ಭೂಮಿ ಮೇಲೆ ಅಂತ ಅನಿಸದೇ ಇರಲ್ಲ ನೋಡಿ. ಅಸಲಿಗೆ ಏನಿದು ಘಟನೆ ನಡೆದಿದ್ದಲ್ಲಿ ಆ ಎಲ್ಲದರ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಹೇಳ್ತೀವಿ ಕೇಳಿ. ಗದಗ್ನಲ್ಲಿ ನಡೆದಿತ್ತು ಮಾತ್ರ ಅಮಾನವೀಯ ಘಟನೆ. ಕ್ಷುಲ್ಲಕ ಕಾರಣಕ್ಕೆ ನಡೆದೇ ಹೋಯ್ತಲ್ಲ ಅಮಾಯಕನ ಕೊಲೆ. ಮಗಳ ಮದುವೆ ವಿಚಾರಕ್ಕೆ ಶುರುವಾದ ಗಲಾಟೆ ಕೊಲೆಯಾದ ದುರಂತ ಅಂತ್ಯ ಕಂಡಿದೆ. ಸಹೋದರರಿಂದಲೇ ಮಾರಣಾಂತಿಕ ಹಲ್ಲೆಗೊಳಗಾಗಿದ್ದ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿರುವ ಅಮಾನವೀಯ ಘಟನೆ ಗದಗ್ನಲ್ಲಿ ನಡೆದಿದೆ ಕಣ್ರಿ. ಇಂಥದೊಂದು ಅಮಾನವೀಯ ಘಟನೆಯಲ್ಲಿ ಉಸಿರು ಚೆಲ್ಲಿದ್ದು ಅಮಾಯಕದ ಜೀವದ ಹೆಸರು ಗಿರೀಶಪ್ಪ. ಗಿರೀಶಪ್ಪ ಆಲೂರು 47 ವರ್ಷದ ಮೃತ ದುರ್ದೈವಿ. ಮಗಳ ಮದುವೆ ವಿಚಾರವಾಗಿ ಫೆಬ್ರವರಿ 27ರಂದು ಸಹೋದರರಿಂದಲೇ ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗಿದ್ದ ಈತ ಚಿಕಿತ್ಸೆ ಫಲಿಸದೆ ಗದಗ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಗಿರೀಶಪ್ಪ ಮತ್ತು ಲಕ್ಷ್ಮಿ ದಂಪತಿಯ ಮಗಳಾದ ಪವಿತ್ರ. ಮಗಳು ಪವಿತ್ರಳ ಮದುವೆ ಮಾಡಕ್ಕೆ ಅಂತಾನೆ ತಂದೆ ಗಿರೀಶಪ್ಪನಿಗೆ ಹೆಣವಾಗಿ ಮಲಗೋ ದುಸ್ಥಿತಿ ಬಂದೊದಗಿದೆ. ಆದ್ರೆ ಮಗಳ ಮದುವೆ ಮಾಡಿದ ವಿಚಾರವೇ ತಂದೆ ಗಿರೀಶಪ್ಪನಿಗೆ ಮುಳುವಾಯಿತು. ಮಗಳ ಮದುವೆ ನೆಪ ಮಾಡಿಕೊಂಡು ಗಿರೀಶಪ್ಪನಿಗೆ ಆದನ ಸಹೋದರರಿಂದಲೇ ಅಕ್ಷರಶಃ ವಿಲನ್ಗಳಾಗಿ ಪರಿವರ್ತನೆ ಆದ್ರು. ಸಹೋದರ ಕೋಪ ಕೊನೆಗೆ ಗಿರೀಶಪ್ಪನ ದಾರುಣ ಅಂತ್ಯಕ್ಕೆ ಕಾರಣವಾಗಿದೆ. ಹೌದು, ಇತ್ತೀಚೆಗಷ್ಟೇ ಗಿರೀಶಪ್ಪ ತನ್ನ ಪತ್ನಿ ಲಕ್ಷ್ಮಿ ಕಡೆಯ ಸಂಬಂಧದಲ್ಲಿ ಹುಡುಗನನ್ನ ಹುಡುಕಿ ಮಗಳು ಪವಿತ್ರಳಿಗೆ ಮದುವೆ ಮಾಡಲಾಗಿತ್ತು. ಆದ್ರೆ ಈ ಮದುವೆಗೆ ಗಿರೀಶಪ್ಪ ಸಹೋದರರು ವಿರೋಧ ವ್ಯಕ್ತಪಡಿಸಿದ್ರು. ಆ ಬಳಿಕ ತಮ್ಮನ ಮನೆಯಲ್ಲಿದ್ದ ತಂದೆ ತಾಯಿಯ ಆಶೀರ್ವಾದ ಪಡೆದು ಬಾರಮ್ಮ ಎಂದು ಗಿರೀಶಪ್ಪ ಮಗಳನ್ನ ಕಳುಹಿಸಿದ್ದ. ಮದುವೆ ವಿಷಯವಾಗಿ ನಮ್ಮನ್ನ ಕೇಳಿದವರು ಯಾಕೆ ಬಂದಿದ್ದು ಎಂದು ಈ ವೇಳೆ ಸಹೋದರರಾದ ಈರಣ್ಣ ಮತ್ತು ಶಿವಕುಮಾರ್ ಗಲಾಟೆ ತೆಗೆದಿದ್ದಾರಂತೆ. ಈ ಗಲಾಟೆಯಲ್ಲಿ ಗಿರೀಶಪ್ಪನಿಗೆ ಆತನ ಸಹೋದರ ಬಾರ್ಕೋಲು ದೊಣ್ಣೆಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ದೇಹದ ವಿವಿಧ ಭಾಗಗಳಿಂದ ಬಲವಾದ ಪೆಟ್ಟು ಬಿದ್ದಿದ್ದ ಕಾರಣ ಗಿರೀಶಪ್ಪನನ್ನ ಗದಗದ ಜಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರು ಚೆಲ್ಲಿದ್ದಾನೆ. ಅಸಲಿಗೆ ಇಂಥದೊಂದು ಕೊಲೆ ಮಾಡುವಷ್ಟು ಮಟ್ಟಿಗೆ ಗಲಾಟೆ ನಡೆದಿದೆ ಅನ್ನೋದೇ ನಿಜ. ಆದ್ರೆ ಈ ಗಲಾಟೆಗೆ ಕಾರಣ ಅಂಶ ಏನು ಅನ್ನೋದನ್ನ ನೀವು ಕೇಳಿದ್ರೆ ಇಂಥ ಕಾರಣಗಳಿಗೂ ಹೀಗೆ ಸಾಯೋ ಮಟ್ಟಿಗೆ ಗಲಾಟೆ ನಡೆಯುತ್ತಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡದೇ ಇರಲ್ಲ. ಹಾಗಾದ್ರೆ ಕಾರಣವೇನು ಅಂತ ಕೇಳಿದ್ರ ಅದನ್ನು ಹೇಳ್ತೀವಿ ಕೇಳಿ. ಸರ್ಕಾರಿ ನೌಕರನಿಗೆ ಮಗಳನ್ನ ಕೊಡಬೇಕು ಅಂತ ಸಹೋದರರ ಪಟ್ಟು. ಸಹೋದರರ ಮಾತು ಕೇಳಿದಕ್ಕೆ ಬಂದೆರಗಿತಲ್ಲ ಗಿರೀಶಪ್ಪನ ಪ್ರಾಣಕ್ಕೆ ಕುತ್ತು. ಪ್ರಸ್ತುತ ಕಲಿಯುಗದಲ್ಲಿ ಅದ್ಯಾವ ಕಾರಣಗಳಿಗೆ ಜಗಳ ಗಲಾಟೆಗಳು ಶುರುವಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಕಣ್ರಿ. ಗಿರೀಶಪ್ಪನ ಪ್ರಕರಣದಲ್ಲೂ ಕೂಡ ಅಂತದೇ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಅಮಾಯಕನ ಜೀವವೇ ಹೋಗಿದೆ. ಹೌದು, ನಿಮ್ಮ ಮಗಳನ್ನ ಒಬ್ಬ ಸರ್ಕಾರಿ ನೌಕರನಿಗೆ ಕೊಟ್ಟು ಧಾಮ್ ಧೂಮ್ ಅಂತ ಮದುವೆ ಮಾಡೋಣ ಹೀಗೆನ್ನೋ ಒಂದು ಡಿಮ್ಯಾಂಡ್ ಗಿರೀಶಪ್ಪನ ಸಹೋದರದ್ದಾಗಿತ್ತಂತೆ. ಆದ್ರೆ ಸರ್ಕಾರಿ ಕೆಲಸದ ಹುಡುಗನಾದ ನಮ್ಮನ್ನ ನೋಡಲು ಬರೋದಿಲ್ಲ ಅನ್ನೋದು ಗಿರೀಶಪ್ಪ ವಾದವಾಗಿತ್ತಂತೆ. ಹಾಗಾಗಿ ಪತಿ ಲಕ್ಷ್ಮಿ ಸಂಬಂಧಿಕರ ಪೈಕಿ ಹುಡುಗನೊಂದಿಗೆ ಗಿರೀಶಪ್ಪನ ಮಗಳ ಮದುವೆ ಮಾಡಿಸಿದ್ರಂತೆ. ಆದ್ರೆ ಗಿರೀಶಪ್ಪನ ಈ ನಡುವೆ ಸಹೋದರನ ವಿರೋಧವಿತ್ತು. ಆ ವಿರೋಧ ಕೊನೆಗೆ ಹೀಗೆ ಗಿರೀಶಪ್ಪನ ಮೇಲೆ ಹಲ್ಲೆ, ಕೊಲೆಯಲ್ಲಿ ದುರಂತ ಅಂತ್ಯ ಕಂಡಿದೆ. ತನ್ನ ಮಗಳ ಭವಿಷ್ಯದ ಹಿತದೃಷ್ಟಿಯಿಂದ ಗಿರೀಶಪ್ಪ ತನ್ನ ಮಗಳ ಮದುವೆ ಮಾಡಿದ್ದೆ ತಪ್ಪಾದಂತಾಗಿದೆ. ಆದ್ರೆ ಅವರವರ ಮಕ್ಕಳು ವಿಚಾರ ಅವರವರಿಗೆ ಬಿಟ್ಟಿದ್ದು ಬಿಡು ಅಂತ ಗಿರೀಶಪ್ಪ ಸಹೋದರರು ಸುಮ್ಮನಾಗಿದ್ರೆ ಇವತ್ತು ಇಂಥದೊಂದು ದುರ್ಘಟನೆ ನಡೀತಿರ್ಲಿಲ್ಲವೇನೋ. ಇದಕ್ಕೆ ದೊಡ್ಡವರು ಹೇಳೋದು, ಎಂತದೇ ಪರಿಸ್ಥಿತಿ ಬಂದ್ರು ಕೋಪದ ಕೈಗೆ ಬುದ್ಧಿಯನ್ನ ಕೊಡಬಾರದು ಅಂತ. ಇನ್ ಮುಂದೆ ಇಂಥ ಘಟನೆ ಸಂಭವಿಸದೇ ಇರಲಿ ಅನ್ನೋದೇ ಬಿಗ್ ಟಿವಿ ಕರ್ನಾಟಕದ ಆಶಯ ಕೂಡ. ಬಿಗ್ ಟಿವಿ ಕರ್ನಾಟಕ ಗದಗ.
ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.